ನಮಸ್ಕಾರ ಕಟಕ ರಾಶಿಯವರೇ, ನವೆಂಬರ್ 2025 ಇದು ನಿಮ್ಮ ಹೃದಯದ ಧ್ವನಿ ಕೇಳಿಸ್ಕೊಳ್ಳೋ ತಿಂಗಳು. ಇಷ್ಟು ದಿನ ನೀವು ಎಲ್ಲರ ಹಿತನ ನೋಡ್ಕೊಂಡಿದ್ದೀರಾ. ಈಗ ಯೂನಿವರ್ಸ್ ಹೇಳ್ತಿದೆ ನಿಮ್ಮನ್ನು ಕೂಡ ಪ್ರೀತಿಸ್ಕೊಳ್ಬೇಕಂತ. ನೀವು ಚಂದ್ರನಿಂದ ನಿಯಂತ್ರಿತರಾದವರು, ಅಂದರೆ ಭಾವನೆ, ಪ್ರೀತಿ ಮತ್ತು ಒಳಗಿನ ಶಕ್ತಿ ನಿಮ್ಮ ಜೀವಾಳ ಆಗಿರುತ್ತೆ. ಈ ಡಿವೈನ್ ರೀಡಿಂಗ್ನ ನೋಡಿ ಕಾಮಾಗಿ ಕುಳಿತುಕೊಳ್ಳಿ. ಈ ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ನೀವು ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ಕಮೆಂಟ್ನಲ್ಲಿ ಬರೀರಿ, ಪಾರ್ವತಿ ತಾಯಿ ನನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನೀವು ಕಮೆಂಟ್ನಲ್ಲಿ ದಯವಿಟ್ಟು ಬರೀರಿ. ಏಕೆಂದರೆ ಕಟಕ ರಾಶಿಯ ಆದಿದೇವತೆ ಪಾರ್ವತಿ ತಾಯಿ. ಅವಳು ಮಮತೆ ಮತ್ತು ಶಕ್ತಿ ಹಾಗೂ ಚೈತನ್ಯದ ರೂಪ ಆಗಿರ್ತಾಳೆ. ನವೆಂಬರ್ 2025 ನಿಮಗೆ ಎಮೋಷ್ನಲ್ ಕ್ಲಾರಿಟಿ ತರೋ ಸಮಯ ಆಗಿದೆ. ನೀವು ಹಳೆಯ ನೋವಿನಿಂದ ಹೊರ ಬರ್ತಾ ಇದ್ದೀರಾ, ಹೊಸ ಬೆಳಕಿನತ್ತ ನಡೀತಾ ಇದ್ದೀರಾ. ಈ ತಿಂಗಳು ನಿಮಗೆ ತುಂಬ ಆಳವಾಗಿರುವ ಮನಸ್ಸಿನ ಶಾಂತಿ ಕೊಡ್ತಾ ಇದೆ ಮತ್ತು ಕೆಲವರಿಗೆ ಹೊಸ ಜೀವನದ ಡೈರೆಕ್ಷನ್ ಕೂಡ ಸಿಗೋವಂಥ ತಿಂಗಳು. ಹಿಂದಿನ ತಿಂಗಳು ಅಂದರೆ ಈಗ ಅಕ್ಟೋಬರ್ ತಿಂಗಳೇನು ಮುಗಿತಾ ಇದೆ, ಕನ್ಫ್ಯೂಷನ್ ಈಗ ಸ್ಲೋಲಿ ಕ್ಲಿಯರ್ ಆಗ್ತಾ ಇರುತ್ತೆ ನಿಮಗೆ. ನೀವು ನಿಜವಾದ ಸೋಲ್ ಕಾಲಿಂಗ್ ಅಂದರೆ ನಿಮ್ಮ ಆತ್ಮದ ಕಾಲಿಂಗ್ನ ಕೇಳಿಸ್ಕೊತಾ ಇರ್ತೀರಾ. ಯಾಕೆಂತಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಸ್ವಲ್ಪ ಗೌರವ ಇಟ್ಕೊಂಡಿರೋರು ನೀವು ಕಟಕ ರಾಶಿಯವರು. ನಿಮಗೆ ಆಧ್ಯಾತ್ಮದಲ್ಲಿ ಯಾವುದೋ ಒಂದು ಕಾಲಿಂಗ್ ಬಂದಿರುತ್ತೆ. ಹೆಚ್ಚು ಒಳನೋಟನ ನೋಡಬೇಕು, ಧ್ಯಾನ ಮಾಡಿ, ನಂಬಿಕೆ ಇಡಿ. ನಿಮ್ಮ ದಾರಿ ಯಾವತ್ತೂ ಸರಿಯಾಗೇ ಇದೆ ಅಂತ ನೀವು ನಂಬಿಕೆಯಿಂದ ನಡಿಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗಲಿ ಅಥವಾ ನಿಮ್ಮನ್ನು ನೀವು ತೊಂದರೆಗೆ ತಗೊಳ್ಳೋದಾಗಲಿ ಮಾಡ್ಕೊಳ್ಬೇಡಿ. ಕಟಕ ರಾಶಿಯವರೇ, ಉದ್ಯೋಗ ಮತ್ತು ಹಣದ ವಿಚಾರದಲ್ಲಿ ನವೆಂಬರ್ ಹೇಗಿದೆ ಅಂತಂದರೆ, ನವೆಂಬರ್ ಕೆಲಸದ ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಕೊಡ್ತಾ ಇದೆ. ಹಳೆಯ ಪ್ರಯತ್ನಗಳಿಗೆ ರೆಕಗ್ನೈಸೇಷನ್ ಸಿಗುತ್ತೆ ಅಥವಾ ಹೊಸ ಅವಕಾಶಗಳು ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಬೆಳೀತಾ ಇದೆ. ನೀವು ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಹಣದ ವಿಷಯದಲ್ಲಿ ನೀವು ಸ್ವಲ್ಪ ಸ್ಟಡಿ ಗ್ರೋತ್ ಇದೆ. ನೀವು ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಪ್ರಾಪರ್ಟಿ ಮತ್ತು ವಾಟರ್ ರಿಲೇಟೆಡ್ ಫೀಲ್ಡ್ಗಳು, ಕೌನ್ಸಿಲಿಂಗ್ ಫೀಲ್ಡು ಮತ್ತು ವಿದ್ಯಾಭ್ಯಾಸ ಅಂದರೆ ಎಜುಕೇಷನ್ ಫೀಲ್ಡಲ್ಲಿರೋವಂಥವ್ರು ಮತ್ತು ಸ್ಪಿರಿಚುವಲ್ ಹೀಲಿಂಗ್ ಕ್ಷೇತ್ರದಲ್ಲಿರೋರಿಗೆ ಯಶಸ್ಸಿದೆ ಈ ತಿಂಗಳು. ಈ ತಿಂಗಳು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಅಂದರೆ ನೀವು ಕೊಡ್ತೀರಾ ಹಾಗೆ ಪಡ್ಕೋತೀರಾ. ಇದು ಬ್ಯಾಲೆನ್ಸ್ ಆಗಿರಬೇಕು. ನೀವು ಜಾಸ್ತಿ ಕೊಟ್ಟು ಕಡಿಮೆ ಪಡ್ಕೊಳ್ಳೋ ಅಂಥ ತಿಂಗಳಲ್ಲ ನವೆಂಬರ್. ನೀವು ಕೊಟ್ಟಿದ್ದಕ್ಕೆ ಕರೆಕ್ಟಾಗಿ ತೊಗೊಳ್ಬೇಕಾಗತ್ತೆ. ಅಂದರೆ ನೀವೇನೋ ಒಂದು ಸರ್ವಿಸ್ ಕೊಟ್ಟಿದ್ದೀರಾ ಅಂತಂದರೆ ಅದಕ್ಕೆ ಸರಿಯಾದ ಬೇಡಿಕೆಯ ಅಮೌಂಟನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಬರೀ ಅಮೌಂಟ್ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ನೀವು ಮುಂಚೆ ಯಾರಿಗಾದರೂ ಸಹಾಯ ಮಾಡಿದರೆ ಅಥವಾ ಈ ತಿಂಗಳಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡ್ತಿದ್ದೀರಾ ಅಂತಂದರೆ ಅದು ಕೂಡ ನಿಮಗೆ ತುಂಬ ಮೌಲ್ಯ ಕೊಡುತ್ತೆ. ನೀವು ಸಹಾಯ ಮಾಡಿದವರಿಂದಲೇ ನೀವು ದೊಡ್ಡ ಬ್ಲೆಸ್ಸಿಂಗ್ಸ್ನ ಪಡ್ಕೋತಾ ಇದ್ದೀರಾ ನವೆಂಬರ್ ತಿಂಗಳಲ್ಲಿ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರ ಹೇಗಿದೆ ನವೆಂಬರ್ ಅಂತಂದರೆ, ನೀವು ಪ್ರೀತಿಯಲ್ಲಿ ತುಂಬ ಉತ್ತಮ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು. ನೀವು ಪ್ರೀತಿ ಕೊಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಪ್ರೀತಿ ಪಡ್ಕೊಳ್ಳೋಕ್ಕೆ ನಿಮಗೆ ಬರೋದಿಲ್ಲ. ಮಾತನ್ನು ಸ್ವಲ್ಪ ಕಡಿಮೆ ಮಾಡಿ ನವೆಂಬರ್ನಲ್ಲಿ. ಭಾವನೆಗಳು ಮಾತಾಡಲಿ. ಯಾಕೆಂದರೆ ನೀವು ಯೂನಿವರ್ಸ್ ಹೇಳ್ತಿರೋ ಮೆಸೇಜನ್ನು ಕೇಳ್ಕೊಳ್ಳಿ. ನಿಮ್ಮನ್ನು ಪ್ರೀತಿಸೋದಕ್ಕೂ ಕೂಡ ನಿಮಗೆ ಬರಬೇಕು. ನೀವು ಬರೀ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರೀತಿಸ್ಕೋತಾ ಇಲ್ಲ. ಸೆಲ್ಫ್ ಲವ್ ಇಲ್ಲ ನಿಮ್ಮಲ್ಲಿ. ನೀವು ಅದನ್ನು ನವೆಂಬರ್ ತಿಂಗಳಲ್ಲಿ ಮಾಡಲೇಬೇಕಾಗತ್ತೆ. ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡಿಕೊಂಡು ಸಂತೋಷವಾಗಿ ಆ ಮುಖಕ್ಕೆ ನೀನು ತುಂಬ ಚೆನ್ನಾಗಿದೆಯಾ, ನೀನು ತುಂಬ ಒಳ್ಳೆಯವಳು, ನೀನು ತುಂಬ ಆರೋಗ್ಯವಾಗಿದೆಯಾ, ನಿನ್ನಿಂದ ತುಂಬ ಒಳ್ಳೇದು ನಡೀತಾ ಇದೆ, ಎಲ್ಲರೂ ಸಂತೋಷವಾಗಿದ್ದಾರೆ ನಿನ್ನಿಂದ ಅಂತ ನೀವು ನಿಮ್ಮ ದೇಹಕ್ಕೆ ನೀವು ಗೌರವ ಕೊಡಬೇಕಾಗಿ ಬರುತ್ತೆ. ಕರ್ಕಟಕ ರಾಶಿಯವರು ಯಾವತ್ತೂ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೋ ಹೊರತು ತಾನು ತಗೊಂಡಿಲ್ಲ. ಸೊ ಈ ತಿಂಗಳಲ್ಲಿ ನೀವು ನಿಮ್ಮನ್ನು ನೀವು ಗೌರವಿಸೋದನ್ನು, ನಿಮ್ಮನ್ನು ನೀವು ಪ್ರೀತಿಸೋದನ್ನು ದಯವಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕ್ಲಿಯರ್ ಆಗುತ್ತೆ. ಆದರೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಮೃದುವಾಗಿರಬೇಕು, ಜೆಂಟಲ್ ಆಗಿರಲಿ. ನೀವು ಹಾರ್ಷಾಗಿ ಹೋಯಿತು ಅಂತಂದರೆ ಅಲ್ಲಿ ಜಗಳಗಳಾಗುತ್ತೋ ಹೊರತು ಪ್ರೀತಿ ಹುಟ್ಟಲ್ಲ. ಸಿಂಗಲ್ ಆಗಿರೋರಿಗೆ ಯಾರಾದರೂ ಕನೆಕ್ಷನ್ ಆಗೇ ಆಗ್ತಾರೆ, ಅಂದರೆ ಹೊಸ ಪ್ರೀತಿ ಹುಟ್ಟೋವಂಥ ಚಾನ್ಸಸ್ ಇದೆ. ಮ್ಯಾರಿಡ್ ಅಂದರೆ ಮದುವೆ ಆಗಿರೋ ದಂಪತಿಗಳಿಗೆ ಮನೆಯಲ್ಲಿ ಸ್ವಲ್ಪ ಶಾಂತಿ ಕಾಣಿಸ್ತಾ ಇದೆ. ಮತ್ತು ಪ್ರೀತಿನಲ್ಲಿ ನಂಬಿಕೆ ಹುಟ್ಟುತ್ತೆ. ನೀವು ಯಾವಾಗ ಜಾಸ್ತಿ ಪ್ರೀತಿ ಕೊಡ್ತೀರೋ ಅಲ್ಲಿ ನಂಬಿಕೆ ಬರುತ್ತೆ. ಮುಂಚೆನೇ ಹೇಳಿದಾಗೆ ದಯವಿಟ್ಟು ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದ್ರಿಂದ ನಿಮ್ಮನ್ನು ಎನರ್ಜಿನ ಫಸ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಂತರ ನೀವು ಬೇರೆಯವ್ರಿಗೆ ಪ್ರೀತಿ ಕೊಡಿ. ನಿಮ್ಮನ್ನು ತೆಗಳಿ ಇನ್ನೊಬ್ಬರನ್ನ ಪ್ರೀತಿಸೋದು ಅಗತ್ಯ ಇಲ್ಲ. ಎಲ್ಲಿ ಮಾತು ಕಡಿಮೆ ಆಗಿರುತ್ತೋ ಅಲ್ಲಿ ಭಾವನೆಗಳು ಮಾತಾಡುತ್ತವೆ. ಆರೋಗ್ಯ ಮತ್ತು ಮನಃಶಾಂತಿ ನವೆಂಬರ್ನಲ್ಲಿ ಹೇಗಿರುತ್ತೆ ನಾವು ಅದನ್ನು ನೋಡೋದಾದರೆ, ಮನಸ್ಸು ಸ್ವಲ್ಪ ಸೆನ್ಸಿಟಿವ್ ಆಗಿದೆ. ಚಂದ್ರನ ಎನರ್ಜಿ ನಿಮಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅಂದರೆ ಚಂದ್ರನ ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೋ ನಿಮ್ಮ ಮಾತು ತುಂಬ ಮೃದುವಾಗುತ್ತೆ.
ನೋಡಿ ಕ್ರಿಸ್ಟಲ್ಗಳನ್ನು ಬಳಸ್ತಾರೆ. ಮೂನ್ ಲೈಟ್ ಕ್ರಿಸ್ಟಲ್ ಅಂತೆಲ್ಲ ಇದೆ, ಬಿಳಿ ಕಲರ್ದೊಂದು ಕ್ರಿಸ್ಟಲ್ ಬರುತ್ತೆ. ಅದನ್ನು ಕೈಗೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ಹೈಪರ್ ಆ್ಯಕ್ಟಿವ್ ಅಥವಾ ಸ್ವಲ್ಪ ಸ್ಪೀಡಾಗಿ ಪಟಪಟ ಅಂತ ಮಾತಾಡೋ ವ್ಯಕ್ತಿ ಕೂಡ ಸ್ವಲ್ಪ ಸಾಫ್ಟ್ ಸ್ಕಿಲ್ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದರಲ್ಲಿ ಮೂನ್ ಎನರ್ಜಿ ಇರುತ್ತೆ. ಸೊ ಮೂನ್ ಎನರ್ಜಿ ನಿಮಗೆ ನವೆಂಬರ್ನಲ್ಲಿ ನ್ಯಾಚುರಲ್ ಆಗಿ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ತುಂಬ ಸಾಫ್ಟ್ ಆಗುತ್ತೆ ನವೆಂಬರ್ನಲ್ಲಿ. ಹಾಗೆ ನೀವು ಧ್ಯಾನನ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಜಪತಪಗಳನ್ನು ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀರನ್ನು ಕುಡಿಯೋ ಪ್ರಮಾಣ ಹೆಚ್ಚಿಸ್ಕೊಳ್ಳಿ. ಯಾರಾದರೂ 2 ಲೀಟರ್ಗಿಂತನೂ ಕಡಿಮೆ ನೀರು ಕುಡಿತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಪ್ರಮಾಣನ ಹೆಚ್ಚಿಸ್ಕೊಳ್ಳೋದು ಒಳ್ಳೆಯದು. ಯಾರಾದರೂ ಕಿಡ್ನಿ ಇಶ್ಯೂಸ್ ಇದ್ದವರು ನೀರನ್ನು ಡಾಕ್ಟರ್ಸ್ ಎಷ್ಟು ಕುಡಿಲಿಕ್ಕೆ ಹೇಳಿರ್ತಾರೆ ಅಷ್ಟನ್ನು ಮಾತ್ರ ಕುಡೀರಿ. ಉಳಿದವರು ನಾರ್ಮಲ್ ಆಗಿರೋರು ನೀರಿನ ಪ್ರಮಾಣನ ಮಿನಿಮಮ್ ಆದರೂ 2 ಲೀಟ್ರನ್ನ ಕುಡಿಯೋದು ಉತ್ತಮ. ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ನೀವು ಲ್ಯಾವೆಂಡರ್ ಒಂದು ಪೌಡರ್ ಬರುತ್ತೆ, ಆ ಪೌಡರ್ನ ನೀವು ಯೂಸ್ ಮಾಡಿ, ಅಥವಾ ಅದರದ್ದು ಸೆಂಟ್ನಾದರೂ ಕೂಡ ನೀವು ಬಳಸ್ಬೋದು. ಹಾಗೆ ಶ್ರೀಗಂಧ ಸ್ಯಾಂಡಲ್ವುಡ್ಡಿಂದು ಸೆಂಟ್ ಕೂಡ ನೀವು ಬಳಸ್ಬೋದು. ನೀವು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ, ಅಂದರೆ ಕರ್ಕಾಟಕ ರಾಶಿ ಉಭಯವಾಸಿ, ನೀರಲ್ಲೂ ಇರುತ್ತೆ ಭೂಮಿ ಮೇಲೂ ಇರುತ್ತೆ. ಸೊ ನೀರಿಂದು ಎಲಿಮೆಂಟ್ಗಳು ನಿಮಗೆ ನವೆಂಬರ್ನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿದೆ. ನಿಮಗೆ ಫ್ಲೋ ಮತ್ತು ನಿಮ್ಮ ಪ್ರೀತಿ ಏನಿದೆ ಅದನ್ನು ಸ್ವಲ್ಪ ಎಕ್ಸ್ಪ್ರೆಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಿಮಗೆ ನವೆಂಬರ್ ಒಳ್ಳೆ ಸೂಟಬಲ್ ಮಂತ್ ಆಗಿದೆ. ನಿಮಗೆ ಹಾಡು ಬರೆಯುವಂಥದ್ದು ಅಥವಾ ಹಾಡನ್ನು ಹಾಡೋ ಅಂಥದ್ದು ಯಾರಿಗಾದರೂ ಅಭ್ಯಾಸ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಮತ್ತು ಮೆಡಿಟೇಷನ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಏನಂತ ಬರ್ತಾ ಇದೆ ನವೆಂಬರ್ನಲ್ಲಿ ಅಂತಂದರೆ, ಪಾರ್ವತಿ ತಾಯಿ ಮದರ್ ಆಫ್ ಆಲ್ ದಿ ಎನರ್ಜಿ. ಓಕೆನಾ? ಈಕೆ ನಿಮ್ಮ ಕರ್ಕಟಕ ರಾಶಿಯ ಆದಿ ದೇವತೆ ಆಗಿದ್ದಾಳೆ. ನಿಮಗೆ ಎನರ್ಜಿ ಕೊಡ್ತಾ ಇದ್ದಾಳೆ, ಕಾಪಾಡ್ತಾ ಇದ್ದಾಳೆ. ಪ್ರತಿ ಸೋಮವಾರ ನೀವು, ಅಥವಾ ಇಲ್ಲ ಅಂತಂದರೆ ಫುಲ್ ಮೂನ್ ಅಂದರೆ ಪೌರ್ಣಿಮೆ ದಿನ, ನೀರಲ್ಲಿ ಅರಳುವಂಥ ಹೂಗಳು, ಈ ಲಿಲ್ಲಿ ಇರ್ಬೋದು ಅಥವಾ ಕಮಲ ಇರ್ಬೋದು, ಈ ಥರ ಹೂಗಳನ್ನು ದೀಪಕ್ಕೆ ಅಲಂಕಾರ ಮಾಡಿ. ನಿಮಗೆ ಅದರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ. ಓಂ ಚಂದ್ರಾಯ ನಮಃ ಅಥವಾ ಓಂ ಪಾರ್ವತಿಯೇ ನಮಃ ಈ ಮಂತ್ರನ ನೀವು 108 ಸಾರ್ತಿ ಪ್ರತಿ ಸೋಮವಾರ ಅಥವಾ ಪೌರ್ಣಿಮೆ ದಿನ ಜಪ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನೀವು 108 ಸಾರ್ತಿನೇ ಹೇಳಬೇಕು ಅಂತಿಲ್ಲ, ನೀವು 1 ಸಾರ್ತಿ ಶ್ರದ್ಧೆಯಿಂದ ಹೇಳಿದರೂ ಕೂಡ ವರ್ಕ್ ಆಗುತ್ತೆ. ಆದರೆ 108 ಸಾರ್ತಿ ಯಾಕೆ ಹೇಳಬೇಕು ಅಂತಂದರೆ ಅದಕ್ಕೆ ತುಂಬ ಅರ್ಥನೇ ಇದೆ ಒಳಗಡೆ ಹೇಳಬೇಕು ಅಂದರೆ. ಬಟ್ ನೀವು 108 ಸರ್ತಿ ಹೇಳೋದ್ರಿಂದ ನಿಮಗೆ ಅದರದ್ದು ವೈಬ್ರೇಷನ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 108 ಸರ್ತಿ ಹೇಳ್ತಾ ಇದ್ದೀನಿ. 108 ಸರ್ತಿ ಏನಕ್ಕೆ ಹೇಳ್ತೀವಿ ಅಂತಂದರೆ ಅದು ನಮ್ಮ ಚಕ್ರಗಳಿಗೆ ಸಂಬಂಧಪಡುತ್ತೆ. ಅದನ್ನು ನಾನು ಯಾವಾಗಲಾರು ಇನ್ನೊಂದು ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ. ಯಾಕೆ 11 ಸರ್ತಿ ಮಾಡಬೇಕು, ಯಾಕೆ 21 ಸರ್ತಿ ಮಾಡಬೇಕು, ಮತ್ತು ಯಾಕೆ 108 ಸರ್ತಿ ಮಾಡಬೇಕು, ಇದನ್ನೆಲ್ಲ ನಾನು ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ. ಶುಭ ಬಣ್ಣ ಹಾಗೂ ದಿನಗಳು ಯಾವ್ಯಾವು ಅಂದರೆ, ಬೆಳ್ಳಿಯ ಬಣ್ಣ ಮತ್ತು ಆಕಾಶದ ನೀಲಿ ಕಲರ್ ಮತ್ತು ಹಸಿರು ಬಣ್ಣ. ಇದು ನಿಮಗೆ ಒಳ್ಳೆಯ ಬಣ್ಣಗಳು ನವೆಂಬರ್ನಲ್ಲಿ. ಶುಭ ದಿನಗಳು 4, 14 ಮತ್ತು 26ನೇ ತಾರೀಕು. ಶುಭ ಸಂಖ್ಯೆ 2 ಮತ್ತು 7. ಅಫರ್ಮೇಷನ್ ಏನು ಬರುತ್ತೆ ನವೆಂಬರ್ನಲ್ಲಿ ಅಂತಂದರೆ, ನಾನು ನಿಮಗೆ ಹೇಳೋ ಅಫರ್ಮೇಷನ್, ನಾನು ಪ್ರೀತಿ, ಶಾಂತಿ ಮತ್ತು ನಂಬಿಕೆಯ ಬೆಳಕಿನಲ್ಲಿ ನಡೀತಾ ಇದ್ದೀನಿ ಅಂತ. ನಾನು ಪ್ರೀತಿ, ಶಾಂತಿ ಮತ್ತು ನಂಬಿಕೆಯ ಬೆಳಕಿನಲ್ಲಿ ನಡೀತಾ ಇದ್ದೀನಿ ಅಂತ. ಇದನ್ನು 11 ಸಾರ್ತಿ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ನಿಮಗೆ ನವೆಂಬರ್ನಲ್ಲಿ ಪಾಸಿಟಿವ್ ಎನರ್ಜಿನೇ ಬರುತ್ತೆ. ಕಟಕ ರಾಶಿಯವರೇ, ನವೆಂಬರ್ ನಿಮಗೆ ನಿಮ್ಮ ಆತ್ಮ ಶಾಂತಿ ಕೊಡ್ತಾ ಇದೆ ಅಂತಹ ತಿಂಗಳಿದು. ಯೂನಿವರ್ಸ್ ನಿಮಗೆ ಹೇಳ್ತಿದೆ, ಯುದ್ಧ ನಿಮ್ಮೊಳಗೆ ಮಾತ್ರ ಆಗ್ತಾ ಇದೆ, ಜಯವು ನಿಮ್ಮಲ್ಲೇ ಆಗಬೇಕು. ಅಂದರೆ ನೀವು ಯಾವಾಗಲೂ ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ನನಗೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ನೊಂದ್ಕೊತಾ ಇದ್ದೀರಾ. ಆ ಪ್ರೀತಿನ ಫಸ್ಟು ನಿಮಗೆ ನೀವು ಕೊಡ್ಕೊಳ್ಳಿ, ನಿಮ್ಮನ್ನು ನೀವು ಗೆಲ್ಲಿ. ಆವಾಗ ಇನ್ನೊಬ್ಬರು ಕೂಡ ನಿಮಗೆ ಪ್ರೀತಿ ಕೊಡ್ತಾರೆ. ಹಳೆಯ ನೋವನ್ನು ಹೀಲ್ ಮಾಡ್ಕೊಳ್ಳಿ, ಹೊಸ ಪ್ರೀತಿಗೆ ಸ್ಥಾನ ಮಾಡಿ. ಯಾರಾದರೂ ಬ್ರೇಕಪ್ ಆಗಿರೋರಾಗಿರಲಿ, ಅಥವಾ ಡಿವೋರ್ಸ್ ಆಗಿರಲಿ, ಅಥವಾ ತಂದೆ ತಾಯಿನ ಕಳ್ಕೊಂಡಿರೋರಿರಲಿ, ಅಥವಾ ಯಾರೋ ಒಬ್ಬರನ್ನ ಪ್ರೀತಿ ಕೊಡೋರನ್ನ ಕಳ್ಕೊಂಡಿದ್ದೀರಾ ಅಂದಾಗ ಅದನ್ನ ನಿಮಗೆ ನೀವು ಹೀಲ್ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ನೆಕ್ಸ್ಟು ಜೀವನ ಹೊಸದಾಗಿ, ಈಗ ಹಳೆ ಬಾಗಿಲನ್ನ ನೀವು ಕ್ಲೋಸ್ ಮಾಡಿದಾಗಲೇ ಹೊಸ ಬಾಗಿಲು ತೆರೆಯೋದು. ಹಳೆ ಎಮೋಷನ್ಸ್ಗಳನ್ನು ನೀವು ಕ್ಲಿಯರ್ ಮಾಡಿಕೊಂಡಾಗ ಹೊಸ ಎಮೋಷನ್ಸ್ಗೆ, ಅಂದರೆ ಹೊಸದಾಗಿ ಬರುವಂತಹ ಪ್ರೀತಿನ ನೀವು ಪಡ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ದೇವಿಯ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ನೀವು ಆತ್ಮಶಾಂತಿ ಮತ್ತು ಪ್ರೀತಿ ಮತ್ತು ಪ್ರಾಸ್ಪರಿಟಿನ ಅನುಭವಿಸ್ತೀರಾ ಖಂಡಿತವಾಗ್ಲೂ. ನೀವು ಯಾವಾಗ ಶಾಂತಿಯಿಂದ ಬದುಕಿದ್ರೆ ಮಾತ್ರ. ಹಾಗೆಯೇ ನಿಮ್ಮನ್ನು ನೀವು ಗೆಲ್ಲಬೇಕು. ಸಹನೆ ಇರಲಿ, ಶಾಂತಿ ಖಂಡಿತ ಬರ್ತಾ ಇದೆ. ಪ್ರೀತಿಯ ಕಟಕ ರಾಶಿಯವರೇ, ಈ ತಿಂಗಳು ನಿಮ್ಮ ಎನರ್ಜಿ ನಿಮ್ಮ ಹೃದಯದ ಹಾಗೆ ಇದೆ, ಪ್ಯೂರ್ ಮತ್ತು ಪವರ್ಫುಲ್.
ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೀರಿ ಪಾರ್ವತಿ ತಾಯಿ ನನ್ನನ್ನು ಆಶೀರ್ವಾದಿಸ್ತಾ ಇದ್ದಾರೆ ಅಂತ. ಮುಂದಿನ ರಾಶಿ ಸಿಂಹರಾಶಿ. ನವೆಂಬರ್ ರೀಡಿಂಗ್ ಬೇಗ ಬರ್ತಿದೆ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದನ ನಾನು ನಂಬಿದ್ದೀನಿ, ಅದೇ ನನ್ನ ಶಕ್ತಿ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.